ಎಲ್ಲೋದ್ಲು ಮನೆ ಬಾಕ್ಲಾಕೈತೆ ಅಮ್ಮ ಮಾವ್ ಎಲ್ಲೋದ್ಲು ಎಲ್ಲೋದ್ಲು ಇರ್ತಾರಣ್ಯ ಸ್ಕೂಲಾಗಿ ಇವಾಗ ಪರೀಕ್ಷೆ ಟೈಮಲ್ಲ ಅದಕ್ಕೆ ಓದ್ಸತಿ ನಮ್ದು SLC ಒಳಗೆ ಮಾರ್ಕ್ಸ್ ಕಮ್ಮಿ ಬಂದಿತ್ತು ಅದಕ್ಕೆ ಇವಾಗ ಮಕ್ಕಳಿಗೆಲ್ಲ ಸ್ಪೆಷಲ್ ಕ್ಲಾಸ್ ತಗೊಂತ ಇದ್ರಮ್ಮ ಒಂದ್ ದಿವಸ ಬರ್ತೀನಿ 2 ದಿವಸ ಬರಲ್ಲ ಏನ್ ಮಾಡೋದು ಎಕ್ಸ್ಟ್ರಾ ದುಡ್ಡೇನ ಸಿಗ್ತದಲ್ಲ ಅಯ್ಯೋ ಬೇಕೇನಮ್ಮ ಇವಾಗ ಕಾಸು ಕೊಡ್ಲೇನಮ್ಮ ಐತೆ ನೀನು ನಿನ್ನೆ ಚೆನ್ನಾಗಿರಪ್ಪ ಅತ್ತೆ ಸಾಕು ಇವಳು ಎತ್ತ ಬಿಡ್ಲು ಅದು ಎತ್ತು ಓಳು ಅದೇನ್ ಸಾತನ ಯಾರವನ್ನ ತುಕನ ಹೋಯ್ತಲ್ಲ ಮಾತುಲೆಲಕ್ಕ ಇಲ್ಲಲೇ ಬಂದಿಲ್ಲ ಯಾಕೆ ಅದು ಎತ್ತ ಹೋಗ್ತಿಲ್ಲ ನೋಡಿ ಇಲ್ಲಂತೆ ಯಾಕ ಹೋಗಿರ್ತಾಳೇನೋ ಯಾಕ ಊಟ ತಿನ್ನಕೇನ ನಮ್ಮ ಸ್ನಾನ ಮಾಡ್ಬೇಕು ಊಟ ಮಾಡ್ಬೇಕು ನರಿ ಓಲಿ ಎತ್ತ ಹೋಯ್ತಾಳೆ ಬರ್ತಾನೆ ನರಿ ರದ್ದಿದಳು ಭಯ ಇಲ್ಲ ಸೂಪನಾತಿಕ ನರಿಯೋ ನರಿಯ ಮುಂದೆ ಬಂದಿದೆ ನರಿ ಏ ಸರಸ್ವತಿ ಏನಮ್ಮ ಅಮ್ಮ ಬಂದಿದ್ಲೆ ನಮ್ಮ ಅಮ್ಮನ ನಾತ್ರಿ ಬಂದಿಲ್ಲ ಅಮ್ಮ ಮತ್ತೆ ನಾನು ಕೇಳಿಲ್ಲ ನೀನು ಅಯ್ಯೋ ನಮ್ಮ ತಾರುಣ್ಯ ತಲೆ ತುತ್ತಿ ಬಿದ್ದೋಗ್ಬಿಟ್ಲು ಅದಕ್ಕೆ ನಾನು ಒಳಗೆ ಎತ್ಕೊಂಡು ಹೊಟ್ಟೋಗ್ಬಿಟ್ಟು ನಮ್ಮ ಅತ್ತಿಗೆ ಈಟಿಕ ಬಂದೇ ಇಲ್ಲ ನಂಗೆ ದಿಗಿಲ ತಮಿತಮ್ಮ ನನ್ನ ಮದ್ದಂತ ಏನಾಯ್ತೋ ಏನೋ ಅಂತ ಅಯ್ಯ ನೀ ಪಾಸ್ಕುಲ ನಂಗೆ ಹೇಳಕ್ಕಾಗಲೇನೆ ಇಲ್ಲ ಓದಿನ ಇವತ್ತು ನಾತ್ರಿಗೆ ಬಂದು ಹೇಳ್ತೀನಿ ಬಿಡು ನರಿಯ ನೀರ್ ತಾಗವೆ ತಾನಮಕ್ಕ ನರಿಯ ಬರ್ತಿಲ್ಲ ಅಲ್ಲೇ ಅವಲ್ಲ ಸರಿ ಎನ್ನೂರು ಕಟ್ಕೊಂಡ್ರು ಅಪ್ಪನವ್ರ ಕತ್ತೆ ಆತಡಿ ಮಾಡೋದು ತಪ್ಪಿಲ್ಲ ನಮ್ತ ಯಾಕಂದ್ರೆ ನಿಮ್ಮಳ ಅದು ಎತ್ತೋಲ್ಲ ಮನೆ ಇರ್ತಿದ್ರತ್ತ ತುಪನಾತಿ ಅವಳು ಇಸ್ಬೇಕು ಕಾಲಗಳ ಅತ್ತೆ ನೀನು ಮಾತು ಜಾಸ್ತಿ ಕೆಲಸ ಕಮ್ಮಿ ಕೆಲಸ ಮಾಡ್ಬೇಕೆ ಇಸ್ಕೆ ಕಾಲಗಳು ಅತ್ತೆ ನಿನ್ನ ಹತ್ರ ಒತ್ತು ಕಾಸಿನ ಸರ ಇತ್ತಂತೆ ಎಲ್ಲಕ್ಕೆ ಎಲ್ಲ ಇದ್ವಲ್ಲ ಕಬ್ಬಿನ ಪೆಟ್ಟಾಗ ಅತ್ತೆ ನಂಗೆ ಈಸ್ಕೊಡತ್ತೆ ಒತ್ತು ಕಾಸಿನ ಸರ ನಿಂಕೆನ್ಕ 50 ನಾಳೆ ಸಾಯ್ತೀಯ ನಿಂಕೆನ್ಕೆ ನೋಡ ಇವಾಗ ಬರೋರಾಗ ಯಾರು ಇಷ್ಟ ಆತಾರೋ ಅವ್ರಕ ನಾನು ಒತ್ತಿನ ಕಾಸಿನ ಸರ ಈಸ್ಕೊಡ್ತೀನಿ ಅತ್ತೆ ಹಂಗ ಅನ್ಬೇಡ ಅತ್ತೆ ನಂಗೆ ಕೊಡತ್ತೆ ಒತ್ತಿನ ಕಾಸಿನ ಸರ ನಂಗೆ ಇಷ್ಟ ಯಾಕೆ ಅವ್ನು ಶಿವನ್ ಕೊಟ್ಟಿಲ್ಲ ನಿಂಕ ಇಲ್ಲ ಅತ್ತೆ ಕೊಟ್ಟಿಲ್ಲ ಅತ್ತೆ ಅತ್ತೆ ಬೊಗ್ಳು ಕಾಸಿನ ಸರ ನಂಗೆ ಕೊಟ್ಬಿಡತ್ತೆ ಅದೇ ಗುಂಡು ನೀನು ಹಾಕಂತ ಇದ್ದಂತೆ ಬಂಗಾರ ಗುಂಡುಗಳ್ದು ಅದೊಂದು ಸರನು ಕಾಸಿನ ಸರ ನಂಗೆ ಕೊಡತ್ತೆ ನಮ್ಮ ಯಜಮಾನ್ ಕೇಳಿದ್ರೆ ಇಲ್ಲ ನಮ್ಮ ಅಮ್ಮನ ಜ್ಞಾಪಕ ಅದೊಂದೇ ಇರೋದು ಅಂತ ಹೇಳ್ಬಿಟ್ಟು ಪೆಟ್ಟಾಗೆ ಇಟ್ಕೊಂಡವನೆ ಇವಾಗ ನಾನು ಹೇಳಿದ್ನಲ್ಲೇ ಯಾರನ್ನ ಬರೋರೆಲ್ಲ ಬರಲಿ ಅವ್ರನ್ನ ನೋಡಿ ನಂಗೆ ಯಾರು ಇಷ್ಟ ಆತಾರೋ ಅವ್ರು ಕೊಡ್ತೀನಿ ನಾನು ಆಯ್ತಾ ಯಾಕಂದರೆ ನಾನು ಯಾರನ್ನೂ ನೋಡಿಲ್ಲ ಶಿವನ್ನ ರಾಮನ್ನ ಶಂಕರನ ಇಷ್ಟೇ ಜನ ನೋಡಿರೋದು ಅವ್ರು ಯಾರು ಮದುವೆ ಆಗೋರು ಯಾರು ಕೇಳೋದು ನೀನೇನು ಪಕ್ಕದ ಮನೆಯೊಳು ಇರ್ಬೋದೇನೋ ಅಯ್ಯೋ ಹೋಗಿ ಉಳ್ಬಾಯ್ತು ಮೊಣ್ಣಾಕ ಅಲ್ಲ ಬೆಳಗ್ಗೆ ಅಂತ ಅಂಬುತಿ ಅಂದ್ಬಿಟ್ಟು ಇವಾಗ ನೋಡಿ ಹೆಂಗಂತಾಳೆ ನೀವು ಪಕ್ಕದ ಮಳೆ ಅಂತ ಬಲ್ ಮಿರ್ಕಲಾಡ್ಬಿಟ್ಟೈತಂಗ ಇವಳು ಏನೇದು ಗುಣಗುಣ ಅಂತ ಇದೆಯಾ ಏನು ಇಲ್ಲ ಅತ್ತೆ ನಾನೇ ಅತ್ತೆ 10 ಜನ ಮುಂದೆ ತಾಳಿ ಕಟ್ಸ್ಕೊಂಡಿರೋಳು ಇನ್ನ ಗೌರಿ ಅವಳಲ್ಲ ಅವಳು ಬಟ್ಟೆಗಳು ಕಂಕ್ಲ ಇಟ್ಕೊಂಡು ಓಡ್ ಬಂದಿರೋಳು ದೇವ್ರಣೆಗೂ ಲೇ ಬಾಯಿ ಮುಚ್ಕೊಂಡು ಕುತ್ಕೋ ಓಡ್ ಬಂದೋಳ ಇಲ್ಲ ಓಡ್ ಹೋದೋಳ ಅದು ಕತೆ ಎಲ್ಲ ಬೇಕಾಗಿಲ್ಲ ಬರ್ಲಿ ಅವಳುನು ಆಯ್ತಾಯ್ತು ಬರ್ಲಿ ಕೈ ಕೆಲಸ ಮಾಡ್ತಾ ಇಲ್ಲ ಬರೀ ಬಾಯ ಕೆಲಸ ಮಾಡ್ತದೆ ನಿಂದು ಮಾತುಗಳು ಜಾಸ್ತಿ ಕೈ ಕೆಲಸ ಕಮ್ಮಿ ಕೆಲಸ ಮಾಡಿ ಕಾಲಿಸ್ಕೆ ನೋಡ್ರಪ್ಪ ಈ ಕಾಲದಾಗ ಬಂದವಳೆ ಮತ್ತೆ ನನಗೆ ಕಾಟ ಕೊಡಕ ಬಲ್ ಬಜಾರಿ ಹೇಳ್ತಾ ಇದ್ದೀನಿ ನಮ್ಮ ಯಜಮಾನು ನಮ್ಮ ಅವನು ಬಜಾರಿ ಅಂತ ಬಜಾರಿನೇ ಅತ್ತೆ ಕಾಫಿ ಕುಡಿತೀಯಾ ನಾನಾ ಪಾನಕ ಕುಡಿಯೋದು ಕಾಫಿ ಏನು ಬೇಡ ನಂಕ ಪಾನಕನೇ ಮಾಡ್ಕೊಂಬರ್ಲಾ ಎಲ್ಲಾರು ಬರ್ಲಿ ಯಾರದು ಬರ್ರಿ ಮುಂದಕ ಬೈಲ್ ಇದ್ಯಾವುದು ಬೂತ್ ಕುಂಬಳಕಾಯಿ ಅತ್ತೆ ಕಾಲಿಗೆ ಇಸ್ತಾ ಇದ್ನಿ ಆ ಕಾಲು ನೀಟು ಯಾರ ನೀನು ನಾನತ್ತೆ ಗೌರಮ್ನು ನೀನು ಬಂದಿದ್ದೀಯ ಅಂತ ನಮ್ಮ ಯಜಮಾನ್ ಹೇಳಿದ್ನು ಅದಕ್ಕೆ ಬನ್ನಿ ಏನು ಅಮ್ಮ ಈ ಪರ್ಸನಾಲಿಟಿ ಇದೆಯಾ ಏನ್ ತಿಂತೀಯಾ ಏನ್ ತಿನ್ಲೆ ಬರೀ ಹಿಟ್ಟು ಅನ್ನ ಸಾರು ತಿಂತೀನಿ ಹಿಟ್ಟು ಅನ್ನ ಸಾರು ಆಳು ಮೂಳು ಎಲ್ಲ ತಿನ್ನೋದೆ ಅವಳು ಮಾತಾಡ್ಸೋಗಿ ನೀನ್ ಮಧ್ಯ ಮಾತಾಡ್ಕೊಡು ನೀನ್ ಬಾಯ್ತಾ ಇಲ್ಲ ನಿನ್ ಕಾಲ್ ಬಿಟ್ಟು ನಾನು ಬರಲ್ಲ ನಿನ್ ಕಾಲಿಸ್ಬೇಕು ನಾನು ಲೇ ಮಾತಾಡ್ತೀನಿ ತಡಿಯ ಈ ಕಡೆಗೆ ಬಾರೆ ಅವಳು ನಮ್ಗೆ ನೋಡೋಣ ಲೇ ಬಾರ ಮುಂದಕ್ಕ ನಿನಕಿನ್ನ ಇವಳೇ ಚೆನ್ನಾಗವಳೆ ಕಲರು ಅವಳೆ ಗುಂಡು ನೋಡಕ್ಕೂ ಚೆನ್ನಾಗವಳೆ ಏನು ಹೂನೇ ಕಲರು ಅವಳೆ ನೋಡಕ್ಕ ಲಕ್ಷ್ಮವಾಗವಳೆ ನೀನೇನೋ ಅದೇನೋ ಒಳ್ಳೆ ಇವಳಿದ್ದಂಗಿದ್ಯಾ ಮುಷಂಡಿ ಇದ್ದಂಗೆ ಇಲ್ಲ ಬರಂತ ಇಲ್ಲ ನಾನು ದಾರಿ ಬಿಡೋಲ್ಲ ನಿಂಗೆ ಚೆನ್ನಾನೆ ಮಕ್ಕಳು ಒಬ್ಬನೇ ಮಗನು ವೆಂಕಟರಾಮನ ಮಗನ ಸಾಕೊಂಡಿದ್ದೀನಿ ನಾನೇ ಒಬ್ಬನ ಹೌದೇನು ಏನಾಗಿತ್ತು ವೆಂಕಟರಾಮನ್ ಹೋಗ್ಬಿಟ್ನಾ ಇಬ್ರು ಗಂಡ ಹೆಂಡತಿ ಇಬ್ರು ಹೋಗ್ಬಿಟ್ರು ಏನಾಗಿತ್ತಮ್ಮ ಏನಾಗಿತ್ತೆ ಅವಳಿಗೆ 2ನೇ ಮಗು ಹುಟ್ಟಿದಾಗ ಸನ್ನಿ ಜಾಸ್ತಿ ಆಗೋಗಿ ಹೋಗ್ಬಿಟ್ಲು ಅವಳು ಹೌದಾ ನಂಗೆ ತಿಳಿದ್ ನೋಡು ಇವನು ಶಂಕರ್ನ ಇಲ್ಲ ಅವನಿಗೆ ಮದುವೆ ಆಗಿಲ್ಲ ಯಾಕೋ ಇದ್ದಕ್ಕಿದ್ದಂಗೆ ಸತ್ತೋದ್ ಅವನು ಅಯ್ಯೋ ಭಗವಂತ ಹಾಗಾದ್ರೆ ಶಿವನು ಒಬ್ಬನೇನೆ ಇರೋದು ಅವರಿಬ್ರೂ ಇಲ್ಲ ಅವರಿಬ್ರೂ ಇಲ್ಲ ಇವಾಗ ಇವನು ಚಿಕ್ಕವನವನಲ್ಲ ಚಿಕ್ಕವನ ಹೊಟ್ಟೆಗೇನೆ ಶಂಕರ್ನು ವೆಂಕಟರಾಮನು ಹುಟ್ಟವ್ರೆ ಇಬ್ರು ಹೌದೇನು ಹೆಂಗೋ ಚೆನ್ನಾಗಿದೆ ಸರಿ ಕರ್ಕೊಂಬರ್ತೀನಿ ಅಂತ ಹೋಗೋವನೇ ಶಿವನು ಬರಲಿ ಎಲ್ಲಾರನ್ನೂ ನೋಡ್ತೀನಿ ನಿಮ್ಮೂರಾಗ ಯಾರ್ಯಾರು ಅವರೇ ಬಸ್ರಂಗ್ಸಿಲ್ವಾ ಎಲ್ಲ ನಮ್ಮ ಮನೆಗೆ ಒಬ್ಳು ಇದ್ಲು ಇವಾಗ ರಾಮನೇನ್ರು ಒಬ್ಳು ಅವಳೆ ಬಸ್ರಂಗ್ಸು ಆಮ್ಯಾಕ
ಈ ರಾಜಪ್ಪನವ್ರು ಅದೇ ಗೌನವರು ರಾಜಪ್ಪನವ್ರ ವಿರೂಪಾಕ್ಷಪ್ಪನ ಅವರು ಮನೆಗೆ ಆಯಮ್ಮನ ಜಾಗ್ವಾರವು ಅಂತವಳೆ. ಆಯಮ್ಮನ ಹೆಸರು ಜಯಮ್ಮನ. ಈ ಊರಾಗ ಇಬ್ಬರು ಜಯಮ್ಮನವ್ರವ್ರೆ, ಅದಕ್ಕೆ ಆಯಮ್ಮನ ಜಾಗ್ವಾರ ಅಂತ ಹೆಸರಿಕ್ಕವ್ರೆ. ಆಯಮ್ಮನ ಒಬ್ಳು ಬಸ್ರಿ ಅವಳೆ. ಯಾಕ ಬಸ್ರಂಗ್ ಸುಮ್ಮನೆ ಕೇಳ್ತಾ ಇದೀಯಾ ಅತ್ತೆ? ಸುಮ್ಮನೆ ಹಿಂಗೆ ಕೇಳಿದ್ನಷ್ಟೇ. ಇವಾಗ ರಾಮನೇನ್ರು ಬಸ್ರಿ ನೀನು? ಹ್ಞೂ ರಾಮನೇನ್ರು ಬಸ್ರಿ. ಹೌದಾ, ಬರಲಿ ಬರಲಿ ಮಾತಾಡ್ತಾನ. ಬಾ ಇದು ಕೂತ್ಕ ಬಾ. ಯಾಕತ್ತೆ ಏನಾಗಿತ್ತತ್ತೆ ನಿಂಕ? ನೀನು ಸತ್ತೋಗ್ಬಿಟ್ಟಿದ್ದೆ ಮದುವೆಗಳಾಗೋಷ್ಟೊಳಗಾಗಿ. ನನ್ನಷ್ಟಕ್ಕೆ ನಾನು ಸತ್ತೋಗಿಲ್ಲ. ಇವರೇ ನನ್ನನ್ನು ಸರ್ಪಣಿಗಳಾಕಿ ಕಟ್ಟಾಕಿದ್ರು. ಅದೇ ಮನ್ಸಿಗೆ ಬೇಜಾರಾಗಿ ಸತ್ತೋಗ್ಬಿಟ್ಟೆ ನಾನು ಅಲ್ಲೇ ಕೊರ್ಗಿ 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 ಕೊರ್ಗಿ. ಯಾಕತ್ತೆ ಸರ್ಪಣಿಗಳಾಕಿ ಕಟ್ಟಾಕಿದ್ದು? ಯಾಕೋ ಯಾರಿಗೆ ತಿಳಿಯೋದು ಸರ್ಪಣಿಗಳಾಕಿ ಕಟ್ಟಾಕಿದ್ದು ಅಂತ? ನಿನ್ನ ಗಂಡನ ಕೇಳಬೇಕಾಗಿತ್ತು. ನಿಮ್ಮ ಅಮ್ಮನಿಗೆ ಏನಾಗಿತ್ತು, ಯಾಕೆ ಸತ್ತೋದ್ಲು ಅಂತ. ನಮ್ಮ ಅಮ್ಮನಿಗೆ ಏನೋ ಕಾಯಿಲೆ ಬಂದಿತ್ತು ಸತ್ತೋದ್ಲು ಅಂತ ಹೇಳಿದ್ನು. ಏನೂ ಕಾಯಿಲೆ ಬಂದಿಲ್ಲ. ನಾನು ಚೆನ್ನಾಗೇ ಇದ್ದೀನಿ. ನಾನು ಅದೇ ಮನೆಗೆ ಇದ್ದೆ. ಏನೇನೋ ಮಾಟ ಮಂತ್ರ ಎಲ್ಲ ಮಾಡಿಸಿ ನನ್ನನ್ನು ಬಂದು ಸಿಕ್ಕಿದ್ರು. ಇವತ್ತು ನಾನು ಬಂದಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನೆಲ್ಲ ಬಿಟ್ಟು ಹೋಗಲ್ಲ. ಆವಾಗಂತೂ ಆ ಭಾಗ್ಯ ಸಿಕ್ಕಿಲ್ಲ. ಇವಾಗ ನಾನು ಕಳ್ಕೊಳಕ್ಕೆ ಇಷ್ಟ ಇಲ್ಲ. ನಾನು ಇಲ್ಲೇ ಇರ್ತೀನಿ. ನಾನು ಎಲ್ಲೂ ಹೋಗಲ್ಲ. ಅಯ್ಯ ಹೋಗ್ದಿರಿ ಇಲ್ಲೇ ಸಾಯಿಗಾನೆ ಎಲ್ಲ ಕಾಸಿನ್ಸಾರ ಒತ್ತು ಕಾಸಿನ್ಸಾರ ಗುಂಡುಗಿನ ಸರ ಎಲ್ಲಿ? ಏಯ್ ಕಾಲಿಸ್ಕೆ ಸುಮ್ಮನೆ ಬಾಯಿ ಮುಚ್ಕೊಂಡು ಇಲ್ಲಿ ಬಂದು ತಂದಿದ್ದೇನೆ. ಅಯ್ಯೋ ಗೋಚು ಮುಂದೆ ತಗೊಂಡು ನಮ್ಮ ಅಮ್ಮನ ಕೈಗೆ ತಾಳಗ್ಲಿಸ್ತಾ ಇದೆಯೇನೆ ನೀನು ಪಾಪದೋಲೆ? ಏನೋ ತಗೊಂಡು ಮೂತಿ ಮತ್ತೆ ಹಾಕಿ ತಿನ್ನೋಕ ನಮ್ಮ ಅಮ್ಮನ ಕೈಗೆ ಕಾಲಿಗೆ ಇಚ್ಚಂತ ಇದೆಯಾ? ಅಲ್ಲೇಳಮ್ಮ ನಿಂಕೇನ ಬಡಬಂದು ನೋಕ ಬಂದಿರೋದು. ಯಾಕೆ ಹೋಗಿ ಅವಳ ಕಾಲಲ್ಲಿ ಇಸ್ತಾ ಇದೆಯಾ ನೀನು? ಇವಳು ಯಾರು? ನನ್ನ ಮಗಳು. ಓ ಶಿವನ ಮಗಳ? ಹ್ಞೂ. ಯಾಕೆ ದುಳ ಅಂತಾಡ ನೀನೆ? ನಾನು ಯಾರು ಅಂತ ನಿಕ ಗೊತ್ತಿಲ್ಲನೆ? ಗೊತ್ತಿಲ್ಲ ನಿಂಕ? ಹೇಳಮ್ಮ ಬಡೈತ ಅವಳ ಕಾಲಲು ಈಚು ಬರ ನೀನು. ಅವಳ ಕಾಲಲ್ಲಿ ಆತ ಮುತ್ತುತ್ತಾ ಇದೆಯಾ ನೀನು? ಈಚು ಬರ ನೀನು. ಏಯ್ ಬಾರ ಕಡಿಕೆ. ಏನು ನಿನ್ನ ಹೆಸರು? ಬರ ಇಲ್ಲೇ. ಏಯ್ ನನ್ನ ಹೆಸರು ನಿಂಗೆ ಗೊತ್ತಿಲ್ಲೇನೆ? ತುಪಣಾತಿ ತುಳುಪನಕ್ಕೆ ನಿನ್ನ ಗನ್ನು ಬನವನೆ ನೋರೆ ಅಲ್ಲವನೇ ಓಯೆ. ಅವನ ಕಕ್ಕುಲು ನೀರು ನೋಡ್ತೀರ ಇಲ್ಲಿ ಬಂತು ತಂದಿದ್ಯಲ್ಲ ಚುಪಣಾತಿ ನೀನು. ಅಮ್ಮ ಇಲ್ಲೇ ಬೈಲೆ ಲೇ. ನಿಮ್ಮ ಅಪ್ಪನವ್ರ ಅಮ್ಮನ ಬಂದೋಳೆ ದೆವ್ವಾಗಿ. ಇವಳು ಚರಣ್ಯ ಮೇಲೆ ಸೇರ್ಕೊಂಡವಳೆ. ಅಯ್ಯೋ ಇದೇನು ದೊಡ್ಡ ತಿಂಗಂತ ಇದೆಯಾ? ಹ್ಞೂ ಬಾರ ಇಲ್ಲಿ. ಏನತ್ತಿ? ಇದಕ್ಕ ಇವಳು ಹಿಂಗೆ ಮಾತಾಡ್ತಾಳೆ? ಅದೇನೋ ಊಟದಾಗಿಂದ ಹಂಗೆ ಮಾತಾಡ್ತಾವಳು. ಇವಳು ಇನ್ನೊಬ್ಬನ ಚಿಕ್ಕೋನು. ಹೌದಾ? ಹ್ಞೂ ಸರಿ. ನಿಂಗೆ ಎಷ್ಟು ಜನ ಮಕ್ಕಳು? ನನ್ನ ತಾಯಿ ಇಬ್ಬರಿಗೂ ಮದುವೆ ಮಾಡಿದ್ಯಾ? ಹ್ಞೂ ಮಾಡಿದ್ದೀನಿ. ಯಾರನ್ನ ಬಸ್ರಂಗ್ ಸಿಗ್ಲವ್ರ ನಿಮ್ಮ ಮನೆಗೆ? ಹ್ಞೂ ನನ್ನ ಮಗಳು ಇವಾಗ ಬತ್ತಿಡಿ 4 ತಿಂಗಳು. ಹೌದಾ? ನಿಮ್ಮ ಮಗಳನ್ನ ಕರ್ಕೊಂತೀರ ಬಂದ್ಬಿಟ್ಟಿದೀಯಾ? ಹೋಗು. ನಾನು ಸತ್ತ ಮೇಲೆ ನಿಮ್ಮ ಅಪ್ಪನು ನಿಮ್ಮ ಅಮ್ಮನ ನಿಮ್ಮ ಚಿಕ್ಕಮ್ಮನ ಎಲ್ಲ ಮದುವೆ ಆಗಿರೋದು. ನಂಗೆ ನಿಮ್ಮನ್ನ ಯಾರನ್ನೂ ನೋಡಿಲ್ಲ ನಾನು. ಅದಕ್ಕೆ ನೋಡ್ಬೇಕಂತ ಆಸೆ. ಹೋಗು ನಿನ್ನ ಮಗಳನ್ನ ಕರ್ಕೊಂಬೋಗು ನಿನ್ನ ಮಗಳನ್ನ. ಹ್ಞೂ ಕರ್ಕೊಂಬರ್ತೀನಿ. ಇಷ್ಟು ದಿನ ಇಲ್ಲಿರು, ಇವಾಗ ಯಾಕೆ ಮುಂದೆ ಮಗಳೇ ಬನ್ನಿ ಇಲ್ಲಿ ಚತ್ತಿದ್ಯಾ? ಅಯ್ಯೋ ಇಷ್ಟಿಂದ ಎಲ್ಲಿ ನೀನು ಮನೆ ಬಾಕಲು ತೆಗ್ದಿದ್ದೆ ಇವಾಗಲ್ಲ? ಬಾಕಲು ತೆಗ್ದು ನಂಗೆ ಬಿಡುಗಡೆ ಕೊಟ್ಟಲ್ಲ ನೀನು. ಅಯ್ಯೋ ಸರಸ್ವತಿಲೇ ಸುಪ್ನಾತಿ ಅಂತ ಕೆಲಸ ಮಾಡಿದ್ಯೆ ಅಲ್ಲ. ಬಾಗಿಲೇನಕ್ಕೆ ತೆಗ್ದಿರೋದು ನೀನು? ಅಯ್ಯೋ ನನ್ನ ಗಂಡು ಯಾವತ್ತನ ಒಂದು ಮಾತನ ನನ್ನ ಹತ್ರನ ಹೇಳಿದ್ರೆ ತೆಗ್ಸಕ್ಕೆ ಬಿಡ್ತಾ ಇರಲಿಲ್ಲೇ. ಯಾಕೆ ತೆಗ್ಲಿದ್ದು ಬಾಕ್ಲು? ಅಯ್ಯೋ ಲಮ್ಮ ನಂತೇನೆ ತಿಳಿದು ದೇವನ ಬಂದು ತೀಕ್ಕವಡೆ ಆ ಮನೆದ ಅಂತ ಬಾತುಳು ತೆಗೆದಾಪಿತೀನಿ. ಮುಂದೆ ಮಗಳು ಇವಾಗ ಬನ್ನಿ ಇಲ್ಲಿ ಕೂತಾನ ಅವಳಲ್ಲೇ. ಅಯ್ಯೋ ಭಗವಂತ ಎಂತದಾಯ್ತು? ಆಗಿದ್ದಾಗೋಯ್ತು ಆಯ್ತಾ. ನಾನು ನಿಮ್ಮನ್ನ ಯಾರು ನೋಡಿಲ್ಲ. ಇವಾಗ ನಾನು ಎಲ್ಲಾರನ್ನೂ ನೋಡ್ಕೊಂಡು ನನ್ನ ಪಾಡಕ್ಕೆ ನಾನು ಓದ್ತೀನಿ. ಕರ್ಸಿ ಎಲ್ಲಾರನ್ನೂ. ನಿನ್ನ ಮಗಳನ್ನ ಕರ್ಕೊಂಬೋಗಿ ನೀನು. ನಿನ್ನ ಮಗಳನ್ನ ನಾನು ನೋಡ್ಬೇಕು. ನನ್ನ ಮಗಳನ್ನ ನೋಡಕ್ ನೀನು ನೋಡ್ಬೇಕು. ನಿನ್ನ ಮಗಳನ್ನ ಕರ್ಕೊಂಬೋಗಿ ಹೋಗಿ ಬಿರಿನ ನೋಡ್ಬೇಕು ನಾನು. ಮುಂದೆ ನೀವು ಹೋದಾಗ ಹಿಂದೆ ನಾ ಬರುವೆ. ನನ್ನ ಯಾರಿವಳು ಸೂಚಿ ಮಲಿ ಕಂಡವಳು. ಓ ರಾಮನಲ್ಲಿ ತೋಟದಲ್ಲಿ ಗಮ್ಮೆಂದು ಅರಳಿದವಳು. ಓ ಮಾತಿನಲ್ಲಿ ಹೇಳಿದರೆ ಸಾಲದು ನಿನಗೆ, ಕೋಲು ಒಂದು ಎತ್ಕೊಂಡು ಬಾರಿಸಬೇಕು. ಓ ಇದೇನೀಗ ನಮ್ಮ ಕ್ರಿಶ್ಚಿಯನ್ ಬಂದ್ಬಿಟ್ಟಾರೆ. ಗೊತ್ತಿದ್ದಿ ಏನು ಗೊತ್ತಿದ್ದಿ? ಅಲ್ಲೇ ಯಾವಳವಳ ಲೇ ಶರಂಡೆ? ನಾನು ನೆನ್ನೆ ಹೇಳಿಲ್ಲ ನಮ್ಮ ಮನೆ ಹತ್ರಕ್ಕೆ ಬರಬೇಡ ಅಂತ. ತಿರ್ಗಾ ಬಂದಿಲ್ಲಿ ಕೂತ್ಕೊಂಡಿದ್ಯಲ್ಲೇ. ಇವನು ಯಾವನ? ನೀನು ಯಾವಳೇ? ಲೇ ಯಾವಳವಳ? ನೀನು ಯಾವಳೇ? ನಮ್ಮ ಮನೆ ಹತ್ರಕ್ಕೆ ಬಂದು ಚೇರ್ ಮೇಲೆ ಕೂತ್ಕೊಳ್ಳೋಷ್ಟು ದರ್ದು ಬಂದ್ಬಿಡ್ತೀನಿ ನಿನಗ. ನೀನು ಯಾವಳೇ? ಎದ್ದೇಳ ಮೇಲಕ್ಕೆ. ಎದ್ದೋ ಸರಿ. ಇಲ್ಲ ಅಂದರೆ ಎತ್ತಿ ನಿಮ್ಮ ಮನೆ ಹತ್ರಕ್ಕೆ ಬಿಸಾಕ್ಬಿಡ್ತೀನಿ. ನಡಿ ಎದ್ದೇಳ ಮೇಲಕ್ಕೆ. ಏನೋ ಬಾಯಿ ಮುಚ್ಕೊಂಡಿರ್ತೀಯ. ನೀನು ಒಟ್ಟದಾಗ ಏನು ಬಾಯಿ ಹುಟ್ಟದ ನಿಕ? ವಟ ಅಂತ ಇರ್ತಾನೆ. ನೀನಾಗಿ ನಿನ್ನ ತಂಗಿಯಾಗಿ ಒಂದರಷ್ಟತ್ತು ಸುಮ್ಮನೆ ಇರಲ್ಲ. ನಿನ್ನ ಬಾಯಿ ಸುಮ್ಮನೆ ಇರ್ತಾನೆ, ನಮ್ಮ ಬಾಯಿ ಸುಮ್ಮನೆ ಇರೋದು. ನೋಡಿ ಹೋಗೋ ಬದಲು ನಿನಗೆ ಬಾಯನ ಹೋಗಿತ್ತಾ? ಅಯ್ಯ ಭಗವಂತ. ಇವನು ಯಾರು? ನೀನು ಯಾವಳೆ? ನೀನು ಯಾವಳಂತ ಹೇಳಿ, ಆಮೇಲೆ ನಾನು ಯಾರು ಅಂತ ಹೇಳ್ತೀನಿ. ಚಿಕ್ಕೋನು ಇವನು ಒಟ್ಟಿಗೆ ಹುಟ್ಟಿರೋದು. ರಾಮ್ನು ಎಂಟ್ರಾಮ್ನು ಶಂಕರ್ನು. ಲೇ ಬರ ಇಲ್ಲಿ. ಏನು ನನ್ನನ್ನೇ ಬಾರ ಇಲ್ಲಿ ಅಂತೀಯ? ಅದು ಬರ್ತೀನಿ ನೋಡ್ಕ ಮೂತಿಕ. ನಮ್ಮ ಮನೆ ಹತ್ರಕ್ಕೆ ಬರಬೇಡ ಅಂತ ನಿನ್ನೇನು ಹೇಳಿಲ್ಲ ನಿಕ? ಇಲ್ಲಿ ಬರಲ್ಲ ಇಲ್ಲಿ. ಏನು ಹೇಳು? ನಾನ್ಲೆ ನಿಮ್ಮ ಅಜ್ಜಿಲೆ ಮೈಲಾರಮ್ಮನ. ಮೈಲಾರಿ? ಅದ್ಯಾವ ಮೈಲಾರಿಯ? ನನಗೆ ತಿಳಿದಿದ್ದೋಳ? ನಿಮ್ಮ ಅಪ್ಪನವ್ರ ಅಮ್ಮನಲ್ಲೇ ನಾನ್ಲೆ. ಏನ ನಿನ್ನ ಹೆಸರು? ನನ್ನ ಹೆಸರು ಶಿಕ್ಕೋನು.
ನಿನ್ನ ಹೆಸರು? ನನ್ನ ಹೆಸರು ಮೈಲಾರಮ್ಮನು. ಅಪ್ಪನ್ಗ ಜಾಸ್ತಿ ದಿನ ಮಕ್ಕಳೇ ಇರಲಿಲ್ಲಂತೆ. ನಮ್ಮೂರ ಹತ್ರ ಮೈಲಾರಲಿಂಗೇಶ್ವರನು ಬೆಟ್ಟ ಅದೇ, ಬೆಟ್ಟಕ್ಕಮ್ಮ ದೇವಸ್ಥಾನಕ್ಕೆ ಹೋಗಿ ಮಕ್ಕೊಂಡಿದ್ದಂತೆ. ಅಪ್ಪ ನಮ್ಗೇನು ನಮ್ಮ ಮಕ್ಕಳಾದ್ರೆ ನಿನ್ನ ಹೆಸರು ಇಕ್ತೀನಿ ಅಂತ, ಅದಕ್ಕೆ ನನ್ನ ಹೆಸರು ಮೈಲಾರಮ್ಮ ಅಂತ ಇಕ್ಕೊಂಡು ನಮ್ಮ ಅಪ್ಪನು. ಓ ಹಂಗೆ ನಮ್ಮಪ್ಪನು ಅಷ್ಟೇ. ಶಿಕ್ಕೋನ್ ಬೆಟ್ಟಕ್ಕೆ ಹೋಗಿದ್ದಂತೆ, ಇನ್ನೊಂದು ಗಂಡು ಮಗು ಆದರೆ ನಿನ್ನ ಹೆಸರು ಇಕ್ತೀನಿ ಅನ್ನಂತೆ, ಅದಕ್ಕೆ ನಂಗೆ ಶಿಕ್ಕೋನ್ ಬೆಟ್ಟ ಅಂತ ಇಕ್ಕೋನೆ. ತಮಾಷ್ ಮಾಡ್ಬಿಡಲೇ, ನಾನ್ಲೇ ನಿಮ್ಮ ಅಜ್ಜಿಲೇ. ನೀವೆಲ್ಲ ಹುಟ್ಟಿದ್ದು ಎಲ್ಲ ನಾನು ನೋಡೇ ಇಲ್ಲಲೇ. ನೋಡಿದ್ಲಲ್ಲ ನಮ್ಮ ಅಜ್ಜಿ ನಂಜಮ್ಮನ. ಆಯಮ್ಮನಲ್ಲಲೇ, ನಿಮ್ಮ ಅಪ್ಪನ ನೋಡ, ಅವ್ರ ಅಮ್ಮನ ನಾನು. ಓ ಹಂಗೆ ಸರಿ. ಇನ್ನೇನು ಸಮಾಚಾರ? ಏನಕ್ಕ ಬಂದಿರೋದು? ನನ್ನ ಹಬ್ಬ ಹೊಂದಿಸ್ಬಿಟ್ಟಿದ್ರುಲೇ. ಮೊನ್ನೆ ಬಾಗಿಲು ತೆಗೆದ್ರ ಈಚೆಗೆ ಬನ್ನಿ, ಬಂದು ನೋಡೋಪಟ್ಟಿಗೆ ಎಲ್ಲ ಚೇಂಜ್ ಆಗೋಗ್ಬಿಟ್ಟದೆ, ಎಲ್ಲ ಬದಲಾಗೋಗ್ಬಿಟ್ಟದೆ. ಆವಾಗ ಎಲ್ಲ ಹೆಂಚಿನ ಮನೆಗಳಿದ್ವು, ಇವಾಗೆಲ್ಲ ಮೋಡ್ ಮನೆಗಳು ಹಾಕ್ಬಿಟ್ಟವ್ರೆ. ನಂಗೆ ಗುರ್ತೇ ಸಿಕ್ಕಿಲ್ಲಪ್ಪ. ಹೋಲ್ ಬಿಡ್ಕೊಂಡು ಬೇಗ ಸಿಗ್ಲಾಕ ನೋಡಿ, ಆಮೇಲೆ ಗುರ್ತು ಸಿಗ್ತದೆ. ಏನು ಹೇಳಿ ಕೂಗಿರೋದು? ಏನು ಇಲ್ಲ, ಎಷ್ಟು ಚೆನ್ನಾಗ್ಲಿ ಮೊಮ್ಮಗನಲ್ಲ, ಮೊಮ್ಮಗನ ಮೇಲೆ ಪ್ರೀತಿ ಇಲ್ದಿರ್ತದೆ ನಾ ಅಜ್ಜಿಕ. ಹೋಗಿ ನಮ್ಮ ಅಮ್ಮನ ಮೇಲೆ ಗೌಚಿಚ್ಚಿ ಮೇಲೆ ಹೋಗೋದು ಬಿಟ್ಬಿಟ್ಟು ಹೋಗಿ ವಯಸ್ಸು ಹುಡುಗಿ ಮೇಲೆ ಹೋಗಿದ್ಯಲ್ಲ, ನಿಂಗೆ ಏನು ಹೇಳಿ ನಾನು ಹೇಳು. ಅವ್ರಿಗೆ ವಯಸ್ಸಾಗ್ಬಿಟ್ಟದೆ, ನಾನು ಅವ್ರ ಮೈ ಮೇಲೆ ಹೋದ್ರೆ ತಡ್ಕೊಳಕ್ಕಾಗಲ್ಲ. ಅವರು ಸದ್ಗಿತ್ತು ಹೋದ್ರೆ ಅದು ನಿಜನೇ ಬಿಡು. ಗೌಚಿಚ್ಚಿ ನಾನು ಹಂಗೋ ತಡ್ಕೊಂತಾಳೆ, ನಮ್ಮ ಅಮ್ಮನ ತಡ್ಕೊಳಲ್ಲ, ನೆಗೆದು ಬಿದ್ದು ನೆಲ್ಲಿಕಾಯಿ ಆಗ್ಬಿಡ್ತಾಳೆ. ಇದ್ರೂ ಇರ್ಬೋದು. ಹೋಲ್ ಬಿಡು. ಏನಂತ ತಿನ್ಬೇಕಂತ ಆಸೆ ಅದೇನಾ? ಇಲ್ಲ ಏನು ತಿನ್ಬೇಕಂತ ಆಸೆ ಇಲ್ಲ. ಪಕ್ಕದೂರಾಗ ಬಸ್ರೆನ್ಸಿಗೆ ಯಾರನ ಎಷ್ಟು ಜನ ಅವ್ರು ತಿಳ್ಕೊಂಬಂದು ಹೇಳಿದ್ರೆ ನಂಗೆ ಅಷ್ಟೇ ಸಾಕು. ಬಸ್ರೇನು ಸಿಗ್ಲೇನಕ್ಕ? ನೀನು ಇದೊಂದು ಉಪಕಾರ ಮಾಡ್ಬಿಡಪ್ಪ. ಪಕ್ಕದೂರಾಗ ಬಸ್ರೆನ್ ಸಿಗ್ಲಿದ್ರೆ ಬಂದು ನಂಗೆ ಎಷ್ಟು ಜನ ಅವ್ರು ಅಂತ ಹೇಳಿದ್ರೆ ಸಾಕು. ಈ ಊರಾಗೇನೋ ಇಬ್ಬರು ಅವ್ರಂತೆ. ಪಕ್ಕದೂರಾಗ ಎಷ್ಟು ಜನ ಅವರು ತಿಳ್ಕೊಂಬಂದ್ರೆ ನಂಗೆ ಒಳ್ಳೆ ಕೆಲಸ ಆಗ್ತದೆ. ಯಾಕೋ ಬಾರವ. ಸರಸ್ವತಿ, ನೀನು ಹೋಗಿ ನಿನ್ನ ಮಗಳನ್ನ ಕರ್ಕೊಂಬಂದ್ಬಿಡೋಗಮ್ಮ. ಹೋಗಮ್ಮ, ಕರ್ಕೊಂಬೋಗಿ ನಿನ್ನ ಮಗಳನ್ನ. ಹೋಗ ನೀನು ಪಕ್ಕದೂರ್ಗೆ ಹೋಗಿ ಬಸ್ರೆನ್ ಸಿಗ್ಲಿ ಎಷ್ಟು ಜನ ಅವ್ರು ತಿಳ್ಕೊಂಬ. ಹೋಗ. ಹೇಳು ಏನಕ್ಕ ಅಂತ. ಏನು ಇಲ್ಲಪ್ಪ, ಅವ್ರಿಗೆ ಒಳ್ಳೇದು ಮಾಡಕ್ಕ. ನಮ್ಮ ಅಪ್ಪನು ಅಷ್ಟೋ ಮಾಟ ಮಂತ್ರ ಕಲ್ತಿದ್ನು. ಅದನ್ನ ಸಾಯೋ ಟೈಮ್ನಾಗ ನಂಗೆ ದಾರ ಎಡ್ದಿದ್ನು ಮಾಟ ಮಂತ್ರ ಮಾಡೋದನ್ನ. ಅದಕ್ಕೆ ನಾನು ಬಸರಂಗಿಲ್ಗ ಆಶೀರ್ವಾದ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿರೋ ಮಕ್ಳು ಹುಡ್ತಾರೆ ಅಂತ. ಓ ಹಂಗೆ ನೀವು ಮಾಟ ಮಂತ್ರನೂ ಮಾಡ್ತಾ ಇದ್ರಾ? ನಮ್ಮ ಅಪ್ಪನು ಅಷ್ಟು ಮಾಟ ಮಂತ್ರ ಕಲ್ತಿದ್ನು, ಅದನ್ನ ನನಕ ಕೊಟ್ಟು ಹೇಳ್ಕೊಟ್ಟಿದ್ನು. ಹಂಗಾದ್ರೆ ನೀನು ಮಾಟ ಮಂತ್ರ ಮಾಡ್ತೀವಾಗ? ಮಾಡ್ತೀನಿ. ಹೋಗಿ ನಿನ್ ಮಗನ್ ಕರ್ಕೊಂಡ್ ಹೋಗಿ. ಯಾಕಳಪ್ಪ ಇಲ್ಲಿ ಕನಿದ್ಯಾ ನೀನು? ನೋಡಮ್ಮ ಸರಸ್ವತಮ್ಮ, ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ನಿನ್ಗ ಜಾಸ್ತಿ ಇದಾಗ್ಬಿಟ್ಟದೆ. ನಾನು ಮೊನ್ನೆನೇ ಹೇಳಿದ್ದೀನಿ, ಕಾರುಣ್ಯನ ಮನೆಯಿಂದ ಈಚೆ ಕಳ್ಸ್ಕೊಡ್ದಮ್ಮ ಅಂತ. ತಿರ್ಗಾ ಈಚೆ ಕಳ್ಸಿದ್ಯಾ ನೀನು? ಯಾಕಳಪ್ಪ ಏನಾತಳಪ್ಪ? ನೋಡು, ಕಾರುಣ್ಯನ ಇಲ್ಲಿ ಕರ್ಕೊಂಬರ್ಬೇಡ. ನಮ್ಮ ಅಮ್ಮನು ಬಸ್ರೆನ್ಸ್ಗಳನ್ನ ಅಂದರೆ ಮಕ್ಕಳನ್ನ ದೇವ್ರಿಗೆ ಬಲಿ ಕೊಡ್ತಾಳೆ. ನೀವು ಮಾಡಿರೋ ಕೆಲಸ ಆ ಮನೆ ಬಾಗಿಲು ತೆಗಿಯೋಕೆ ಮುಂಚೆ ನನ್ನ ಕೇಳ್ಬೇಕು ತಾನೆ? ಕೇಳ್ಬಿಟ್ಟು ತೆಗಿಬೇಕಾಗಿತ್ತು ತಾನೆ? ತಾಳೆ ಬಿದ್ದದಲ್ಲ ಅಂತ ತೆಗೆನು ಅಂಗಡೆ ತಂದಿಯ ಮಗು ನಮ್ಮ ಅದ್ದಿನ ಏನೋ ಮಾರಿರೋದು. ಸಂಧ್ಯಾ ಮಗು ಹೋಯ್ತಿನ್ನ. ಇವಾಗ ಕಾರುಣ್ಯ ಮಗುನು ಕಳಿಸ್ಬೇಕಂತ ನಿನ್ನ ಪ್ಲಾನು. ನಾನು ಅವತ್ತು ಹೇಳಿದ್ದೀನಿ, ಕಾರುಣ್ಯನ ಮನೆಯಿಂದ ಆಚೆ ಕಳಿಸ್ಬೇಡಮ್ಮ ಅಂತ. ನಮ್ಮ ಅಮ್ಮನು ಅವ್ರ ಅಪ್ಪನ ಸತ್ತೋದ್ನು, ಅವ್ರ ಅಪ್ಪನ ಉಳಿಸ್ಕೊಬೇಕು ಅಂತ 21 ಮಕ್ಕಳನ್ನ ಬಲಿ ಕೊಡೋಕೆ ನಿಂತವಳೆ. ನೀನು ಕಾರುಣ್ಯನ ಎಷ್ಟು ಹುಷಾರಾಗಿ ನೋಡ್ಕೊತೀಯೋ ನೋಡ್ಕೊಬೇಕು. ನೀನು ಮನೆಯಿಂದ ಆಚೆಗೆ ಕಳಿಸ್ಬೇಡ ಕಾರುಣ್ಯನ. ನಡಿ ಮನೆಕ ಕರ್ಕೊಂಬರ್ಕೂಡ್ದು ನೀನು ಕಾರುಣ್ಯನ. ಅವ್ರ ಅಪ್ಪನು ಬದುಕ್ತಾನೆ ಅಂತ ಅದೇ ಭ್ರಮೆನಾಗೆ ಬದುಕ್ತಾವಳೆ ನಮ್ಮ ಅಮ್ಮನು. ಅಂದರೆ ನಿಮ್ಮ ಅಜ್ಜಿ. ಅವ್ರ ಅಪ್ಪನಂದರೆ ಇಷ್ಟ ಅವಳಿಗ, ನಮ್ಮ ಅಮ್ಮನ್ಗ. ನಮ್ಮ ಅಪ್ಪನ ಬದುಕಿಸ್ಕೊಬೇಕು ಅಂತ ಎಷ್ಟು 21 ಜನನ ಬಲಿ ಕೊಡಬೇಕು ಅಂತ ಅದು ಎಲ್ಲಿ ಹೇಳಿದ್ರೋ ಏನು ಕತೆನೋ ಅವ್ರು ಮಾಟ ಮಂತ್ರ ಮಾಡ್ತಾಯಿದ್ರು. ಅದು ತಿಳಿದು ನಮ್ಗೆ. ಹೇಳ್ತೀನಿ ನಾನು ಈ ಕತೆ ಎಲ್ಲನೂ. ಇವಾಗ ಕಾರುಣ್ಯನ ಕಳಿಸ್ಬೇಡ ಆಯ್ತಾ? ಕರ್ಕೊಂಬರಲ್ಲ, ಈಚೆಗೆ ಕಳಿಸ್ಕೊಡ್ದು ಕಾರುಣ್ಯನ. ಏನೋ ತಿಳಿದಿರೋ ಸಂಧ್ಯಕ್ಕೆ ಅನ್ಯಾಯ ಆಗೋಯ್ತು ಆಯ್ತಾ? ಇವಾಗ ಕಾರುಣ್ಯನಾದ್ರೂ ಹುಷಾರಾಗಿ ನೋಡ್ಕೊ. ಹೋಗ, ಹೋಗಿ ಪಕ್ಕದೂರಾಗ ಎಷ್ಟು ಜನ ಅವ್ರೆ ಬಸರಂಗಿಗಳು ಅಂತ ಕೇಳ್ಕೊಂಡ್ ಹೋಗ. ನಾನು ಹೋಗಿದ್ದಮ್ಮ, ಕೇಳ್ಕೊಂಡ್ ಬನ್ನಿ. ಒಬ್ಬರೂ ಇಲ್ಲ. ಸುತ್ತಮುತ್ತ ಊರಿಗೆಲ್ಲ ವಿಚಾರಿಸಿದ್ದೀನಿ, ಒಬ್ಬರೂ ಇಲ್ಲ. ಎಲ್ಲ 15-20 ದಿವಸ ಆಗದೆ ಎರ್ಗಿಗಳಾಗಿ. ಎಂತ ಕೆಲಸ ಆಗೋಯ್ತಲೇ ಶಿವ? ಇರು, ನಿಮ್ಮ ಮೊಮ್ಮಗಳು ಅವಳಂತೆ, ನಿನ್ನ ಮಗಳ ಕರ್ಕೊಂಬರಕ ಹೋಗೋಳೆ. ಇಲ್ಲ ಅವ್ಳಿಗೆ ಆಸ್ಪತ್ರೆಗೆ ಹೋದ್ಲು, ಏನೋ ಹೊಟ್ಟೆ ನೋಯ್ತಾ ಇದೆ ಅಂತಂದು. ಇನ್ನೇನು ಇವಾಗ ಹೋಗ, ಎರ್ಗೆ ಆಗ್ಬೋದು. ಅಯ್ಯೋ, ಎಂತ ಕೆಲಸ ಆಗೋಯ್ತಾ? ಅಲ್ಲಮ್ಮ, ಇವಾಗ ನೀನು ಏನಕ್ಕಮ್ಮ ಬಂದಿರೋದು? ಏನಕ್ಕೆ ಬಂದೆ? ಯಾಕೆ? ಏನು ಹೇಳು ನಿನ್ನ ಸಮಸ್ಯೆ ಏನು? ಮುಂದುವರಿಯುವುದು.